ವೆಲ್ಕಮ್ ಸ್ವಾಗತ ನಿಮಗೆ ಬಂದಿರತಕ್ಕಂಥ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಪವಿತ್ರ ನಾಮದಲ್ಲಿ ಸುಸ್ವಾಗತವನ್ನು ಕೋರಲು ಬಯಸ್ತೇನೆ. ಗುಡಾರದ ಸೇವೆಯನ್ನ ನಾವು ಚರ್ಚೆ ಮಾಡ್ತಿದ್ದೇವೆ. ಈ ಕಾರ್ಯಕ್ರಮದ ಮೂಲಕ ನಿಮ್ಮ ಜೀವನದಲ್ಲಿ, ನಿಮ್ಮ ಸಭೆಯಲ್ಲಿ ಆರಾಧನೆಯ ನಿಜವಾದ ಅರ್ಥವನ್ನ ಈ ಕಾರ್ಯಕ್ರಮದ ಮೂಲಕ ನಾವು ತಿಳಿಸಲು ಪ್ರಯತ್ನ ಪಟ್ಟಿದ್ದೇವೆ. ಬನ್ನಿ ನಮ್ಮ ಅತಿಥಿಯನ್ನ ಸ್ವಾಗತ ಮಾಡೋಣ. ನನ್ನ ಆಪ್ತ ಮಿತ್ರ ಅಶೋಕ್. ನಮಸ್ಕಾರ ಅಶೋಕ್, ತುಂಬಾ ಸಂತೋಷ ನೀವು ನಮ್ಮ ಕಾರ್ಯಕ್ರಮ. ನಮಸ್ಕಾರ ಡೆನಿಸ್ ಅವರೇ. ಈಗ ಅಶೋಕ್ ಅವರೇ, ಈಗ ನಾವು ಈ ಗುಡಾರದ ಸೇವೆ ಬಗ್ಗೆ ಮಾತಾಡಬೇಕಾದ್ರೆ ಸೊಲೊಮೋನನ ಆ ವೈಭವ, ಆ ಸೊಲೊಮೋನ್ ರಾಜ ಮತ್ತು ಆ ಒಂದು ದೇವಸ್ಥಾನದ ಬಗ್ಗೆ ಖಂಡಿತವಾಗ್ಲೂ ನಾವು ಚರ್ಚೆ ಮಾಡಲೇಬೇಕು. ಹೌದು. ಈಗ ಸೊಲೊಮೋನನ ಬಗ್ಗೆ, ಅವನ ಬುದ್ಧಿವಂತಿಕೆ ಬಗ್ಗೆ ಸ್ವಲ್ಪ ಒಂದು 2 ನಿಮಿಷ ಹೇಳಿ, ಆ ನಂತರ ನಾವು ಮುಂದೆ ಹೋಗೋಣ. ಸತ್ಯವೇದದಲ್ಲಿ ಅವನಿಗೆ ಇದ್ದಂಥ ಜ್ಞಾನದ ಬಗ್ಗೆ ವರ್ಣಿಸುತ್ತಾ, ಅವನಿಗಿದ್ದಂಥ ಜ್ಞಾನ ಅದಕ್ಕೆ ಇದ್ದಂಥ ಅವನಿಗಿಂತ ಮುಂಚೆ ಇದ್ದಂಥ ಯಾರಿಗೂ ಇರಲಿಲ್ಲ. ನಂತರ ಯಾವ ಅರಸನಿಗೂ ಕೂಡ ಅಷ್ಟೊಂದು ಜ್ಞಾನವನ್ನು ದೇವರು ಕೊಟ್ಟಿರಲಿಲ್ಲ. ಯಾಕಂದರೆ ಸೊಲೊಮೋನನ ಹತ್ರ ದೇವರು ಬಂದು ಪ್ರತ್ಯಕ್ಷನಾಗಿ ಕೇಳಿದಾಗ, ನೀನು ಏನು ಬೇಕು ಅಂತ ಹೇಳಿದಾಗ, ನಿನ್ನ ಪ್ರಜೆಗಳನ್ನು ಪರಿಪಾಲಿಸುವುದಕ್ಕೆ ಬೇಕಾದಂಥ ಜ್ಞಾನವನ್ನು ಕೊಡು ಅಂತ ಕೇಳಿದ. ಅದಕ್ಕಾಗಿ ದೇವರು ಅವನಿಗೆ ವಿಶೇಷವಾದ ಜ್ಞಾನವನ್ನು ಕೊಟ್ಟಿದ್ದರು. ಮತ್ತು ಶೀಬಾ ದೇಶದ ರಾಣಿ ಕೂಡ ಬಂದು ಅವನನ್ನು ಪರೀಕ್ಷೆ ಮಾಡುವುದಕ್ಕೆ, ಅವನ ಜ್ಞಾನವನ್ನು ತಿಳ್ಕೊಳ್ಳೋದಕ್ಕೆ ಅಲ್ಲಿಂದ ಕೂಡ ಬಂದಿದ್ಲು ಅಂತ ಸತ್ಯವೇದ ನಮಗೆ ಸ್ಪಷ್ಟವಾಗಿ ತಿಳಿಸುವಂಥದ್ದಾಗಿದೆ. ಸೊ ಸೊಲೊಮೋನನನ್ನು ತೆಗೆದುಕೊಂಡಾಗ ದೇವಸ್ಥಾನವನ್ನು ಕಟ್ಟಿದ. ಈ ಬಿಲ್ಡ್ ದ ಟೆಂಪಲ್. ವೈ ನಾಟ್ ಡೇವಿಡ್? ನೋಡಿ, ದಾವೀದನು ದೇವಾಲಯವನ್ನು ಕಟ್ಟಬೇಕು ಅಂತ ಒಂದು ತೀರ್ಮಾನವನ್ನು ತೆಗೆದುಕೊಂಡು ಎಲ್ಲವನ್ನು ಸಿದ್ಧಪಡಿಸ್ಕೊಂಡು ತನ್ನ ದೇವರ ಪ್ರವಾದಿಯಾದಂಥ ನಾತಾನನ ಬಳಿಯಲ್ಲಿ ಹೇಳ್ಕೊಂಡಾಗ, ದೇವಾಲಯವನ್ನು ಕಟ್ಟಬೇಕು ಅಂತ ಹೇಳಿದಾಗ, ನಾತಾನ ಹೇಳ್ದ, ಕಟ್ಟಿ, ತುಂಬ ಒಳ್ಳೆಯ ಆಲೋಚನೆ ಅಂತ ಹೇಳ್ದ. ಆದರೆ ನಾತಾನನ ಹತ್ರ ದೇವರು ಬಂದು ಹೇಳ್ತಾರೆ, ದಾವೀದನ ಕಟ್ಟಕ್ಕೆ ಅವಕಾಶ ಇಲ್ಲ. ಯಾಕಂದರೆ ಅವನು ತುಂಬ ಯುದ್ಧಗಳನ್ನು ಮಾಡಿ ತುಂಬ ರಕ್ತವನ್ನು ಹರಿಸಿದ್ದಾನೆ, ರಕ್ತಪಾತ ಮಾಡಿದ್ದಾನೆ. ಆದ್ದರಿಂದ ದಾವೀದನ ಕಟ್ಟೋದು ಬೇಡ, ಅವನ ಮಗನಾದ ಸೊಲೊಮೋನನ ಕಟ್ಟಲಿ ಅಂತ ದೇವರ ಇಚ್ಛೆ, ದೇವರ ಒಂದು ತೀರ್ಮಾನ ಅದು. ಸೊ ದೇವರ ಇಚ್ಛೆಯನ್ನು ನಾವು ಯಾವ ರೀತಿಯಾದ ಚರ್ಚೆಯನ್ನು ಮಾಡಬಾರ್ದು, ಅದರಲ್ಲಿ ಅಂತೆ ಹೋಗ್ಬಿಡ್ಬೇಕು. ಹೌದು. ಓಕೆ, ಸೊಲೊಮೋನನಿಗೆ ಬರೋಣ. ಈ ಒಂದು ದೇವಸ್ಥಾನ, ಅದರ ವೈಭವ, ಅದರ ಚಿನ್ನ, ಅದರ ಬೆಳ್ಳಿ, ಅದರಲ್ಲಿ ಕಟ್ಟಿರ್ತಕ್ಕಂಥ ರೀತಿ ನೀತಿ ತುಂಬ ದೊಡ್ಡದು. ಆರಂಭದಿಂದ ದಯವಿಟ್ಟು ನಮಗೆ ವಿವರಿಸಿ. ನೋಡಿ, ಈ ಸೊಲೊಮೋನನ ಕಾಲವನ್ನು ಇಸ್ರಾಯೇಲರ ಚರಿತ್ರೆಯಲ್ಲಿ ಸುವರ್ಣ ಯುಗ ಅಂತ ಕರೀತಾರೆ. ಅಂದರೆ ಗೋಲ್ಡನ್ ಎರಾ ಅಂತ ಹೇಳ್ತೀವಿ ನಾವು. ಸುವರ್ಣ ಯುಗ ಅಂದರೆ ಅವನ ದೇಶದಲ್ಲಿ ಅಭಿವೃದ್ಧಿ ಇತ್ತು. ಎಲ್ಲ ಕಡೆ ಎಲ್ಲ ಅಂತಸ್ತುಗಳು ಬಂದು ಅವನ ಹತ್ರ ಸೇರ್ಕೊಳ್ತಾ ಇತ್ತು. ವಿಸ್ತಾರವಾದಂಥ ಐಶ್ವರ್ಯ ಇತ್ತು. ಇದೊಂದಕ್ಕೆ ಇನ್ನೊಂದು ಏನು ಮಾಡಿದ ಅಂದರೆ, ದಾವೀದನು ದೇವಾಲಯವನ್ನು ಕಟ್ಟೋದಕ್ಕೆ ಏನೇನು ಬೇಕೋ ಎಲ್ಲವನ್ನು ಕೂಡ ಮಾಡಿಟ್ಬಿಟ್ಟಿದ್ದ, ಎಲ್ಲ ರೆಡಿ ಮಾಡಿಟ್ಟಿದ್ದ. ಮೆಟೀರಿಯಲ್ಸ್ ವರ್ ರೆಡಿ, ಎಲ್ಲ ತಂದಿಟ್ಟಿದ್ದ. ಆದರೆ ಸೊಲೊಮೋನನು ಪ್ಲ್ಯಾನ್ ಎಲ್ಲ ರೆಡಿ ಮಾಡಿಟ್ಟಿದ್ದ. ಸೊಲೊಮೋನನ ಕಟ್ಟಲಿಕ್ಕೆ ಶುರು ಮಾಡ್ದ. ಸೊಲೊಮೋನನ ಕಟ್ಟುವಾಗ ಒಂದು ತೀರ್ಮಾನ ಮಾಡ್ದ, ಈ ದೇವಾಲಯ ಇಸ್ರಾಯೇಲರ ಚರಿತ್ರೆಯಲ್ಲಿ ಶಾಶ್ವತವಾಗಿ ನಿಂತು ಹೋಗಬೇಕು. ಇಸ್ರಾಯೇಲರ ಎಲ್ಲ ವೈಭವ ಎಲ್ಲ ಕೂಡ ಇದರಲ್ಲಿ ಇರಬೇಕು ಅಂತ ಒಂದು ಆಲೋಚನೆ ಮಾಡಿಕೊಂಡು ಮೋರಿಯಾ ಪರ್ವತದ ಮೇಲೆ ಈ ದೇವಾಲಯವನ್ನು ಕಟ್ಟಲಿಕ್ಕೆ ಶುರು ಮಾಡ್ತಾನೆ. ಮೋರಿಯಾ ಪರ್ವತ ಅಂದರೆ ನಿಮಗೆ ಗೊತ್ತಿರುತ್ತೆ, ಅಬ್ರಹಾಮನು ಇಸ್ಸಾಕನನ್ನು ಬಲಿ ಕೊಡಲಿಕ್ಕೆ ತೆಗೆದುಕೊಂಡು ಹೋದಂಥ ಒಂದು ಬೆಟ್ಟ ಅದು. ಆ ಪರ್ವತದ ಮೇಲೆ ಈ ದೇವಾಲಯವನ್ನು ಯೆರೂಸಲೇಮಿನ ಪ್ರಾಂತ್ಯದಲ್ಲಿ ಕಟ್ಟಲಿಕ್ಕೆ ಶುರು ಮಾಡ್ತಾನೆ. ಇನ್ನೊಂದು ಸೊಲೊಮೋನನು ಮಾಡಿದ್ದೇನು ಅಂದರೆ, ಈ ದೇವಾಲಯವನ್ನು ಕಟ್ಟಬೇಕಾದ್ರೆ ಆ ಕಟ್ಟುವಂಥ ಸ್ಥಳದಲ್ಲಿ ಯಾವುದೇ ಶಬ್ದ ಬರಬಾರ್ದು ಅಂಥೇಳಿ ಎಲ್ಲ ಕಲ್ಲಿನ ಕೆತ್ತನೆ, ಮಿಕ್ಕ ಎಲ್ಲ ಕೆಲಸಗಳನ್ನು ಬೇರೆ ಸ್ಥಳದಲ್ಲಿ ಮಾಡಿಸಿ ಇಲ್ಲಿಗೆ ತಗೊಬರ್ತಾನೆ. ಅರ್ಥ ಆಗಲಿಲ್ಲ ನನಗೆ. ಅಂದರೆ ಕಟ್ಟುವಂಥ ಸ್ಥಳದಲ್ಲಿ, ಕನ್ಸ್ಟ್ರಕ್ಷನ್ ಪ್ಲೇಸಲ್ಲಿ ಏನು ಕೆಲಸ ನಡೀತಿರ್ಲಿಲ್ಲ. ಕಲ್ಲು ಕುಟ್ಟೋದಾಗಲಿ ಅಥವಾ ಮರ ಕೆತ್ತೋದಾಗಲಿ ಯಾವುದು ಅಲ್ಲಿ ನಡೀದೆ, ಯಾಕೆ ಎಲ್ಲವನ್ನು ಕೂಡ ದೂರದಲ್ಲಿ ಮಾಡಿಸಿ ಅಲ್ಲಿ ಯಾವ ಶಬ್ದ ಬರಬಾರ್ದು. ಯಾಕಂದರೆ ದೇವರು ವಾಸ ಮಾಡುವಂಥ ಸ್ಥಳ ಇದು, ಇಲ್ಲಿ ಯಾವುದೇ ರೀತಿಯ ಆ ಶಬ್ದಗಳಾಗಲಿ ಕೆಲಸಗಳಾಗಲಿ ನಡಿಬಾರ್ದು ಅಂಥೇಳಿ ಎಲ್ಲೋ ಒಂದು ಕಡೆ ಪ್ರಿಪೇರ್ ಮಾಡಿ ಅದನ್ನು ತಂದು ಈ ಪ್ರದೇಶದಲ್ಲಿ. ಈಗ ನೋಡಿ, ನಾವು ನಿಮಗೆ ಗೊತ್ತಿರುತ್ತೆ, ಬೆಂಗಳೂರಲ್ಲಿ ಒಂದು ಫ್ಲೈಓವರ್ ಕಟ್ಟಿದ್ದಾರೆ, ಮೈಸೂರು ರಸ್ತೆಯಲ್ಲಿರೋ ಫ್ಲೈಓವರ್. ಆ ಫ್ಲೈಓವರ್ ಪೀಸ್ ಬೈ ಪೀಸ್, ಪಾರ್ಟ್ ಬೈ ಪಾರ್ಟ್ನೆಲ್ಲೋ ಪ್ರಿಪೇರ್ ಮಾಡಿ ತಂದು ಅದಕ್ಕೆ ಜಾಯಿನ್ ಮಾಡಿಸ್ತಾಯಿದ್ರು. ಸೊ ಅದನ್ನು ನೋಡಿದಾಗ ನನಗನ್ಸಿತ್ತು, ಸೊಲೊಮೋನನ ದೇವಾಲಯ ಕೂಡ ಈ ಥರ ಕಟ್ಟಿಸಿರ್ಬೋದು ಅಂತ. ಎಷ್ಟು ಅದ್ಭುತವಾಗಿ ಕಟ್ತಾನೆ ಅಂದರೆ, ಆ ದೇವಾಲಯ ನೋಡೋಕ್ಕೆ 30 ಅಡಿ ಅಗಲ ಇತ್ತು, 90 ಅಡಿ ಉದ್ದ ಇತ್ತು ಮತ್ತು 30 ಅಡಿ ಎತ್ತರ ಇತ್ತು. ಇಷ್ಟು ಅದ್ಭುತವಾಗಿ ಆ ದೇವಾಲಯಕ್ಕೆ ಒಂದು ಸ್ಥಳವನ್ನು ಏರ್ಪಾಟ್ ಮಾಡಿಕೊಂಡು
ತುಂಬ ಚೆನ್ನಾಗಿ ಕಟ್ತಾನೆ. ಈ ಹಳೆಯ ಗುಡಾರದಲ್ಲಿ ಏನೇನಿತ್ತೋ ಅದನ್ನೇ ಉಪಯೋಗಿಸ್ತಾನೆ, ಬಟ್ ಆದರೆ ಇದನ್ನು ಇನ್ನೂ ಚೆನ್ನಾಗಿ ಮಾಡ್ತಾನೆ. ನೀವು ಮೊದಲನೇದಾಗಿ ಈಗ ನಾವು ನೋಡೋದಾದರೆ ಇಲ್ಲಿ ಶಂಸಿ, ಈಗ ನಾವು ಗುಡಾರದ ಸೇವೆಯ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಗುಡಾರದ ಸೇವೆಯ ಬಗ್ಗೆ ನಾವು ಚರ್ಚೆ ಮಾಡುವಾಗ ದೇವರ ಆಜ್ಞೆ ಅನುಸಾರವಾಗಿ ಮೋಶೆಯು ಜನರಿಗೆ ಹೋಗಿ, ನೋಡಿ ಈ ಥರನೇ ಕಟ್ಟಬೇಕು, ಈ ಥರನೇ ಇರಬೇಕು, ಈ ಚರ್ಮ ಹಿಂಗಿರಬೇಕು, ಚಿನ್ನದ ಲೇಪನೆ ಈಗ ಆಗಬೇಕು, ಎಲ್ಲ ಜಾಲಿ ಮರ ಇರಬೇಕು, ಎಲ್ಲವನ್ನ ಹೇಳಿ. ಈಗ ಸೊಲೊಮೋನನು ಅದರ ಒಂದು ಆಧಾರದ ಮೇಲೆ ಒಂದು ದೇವಸ್ಥಾನವನ್ನು ಕಟ್ತಾ ಇದ್ದಾನೆ. ಇದು ಅವನ ಆಲೋಚನೆ ಆಗಿತ್ತಾ ಅಥವಾ ದೇವರು ಹಿಂಗೆ ಕಟ್ಟಬೇಕು ಅಂತ ಸೊಲೊಮೋನನಿಗೆ ತಿಳಿಸ್ಕೊಟ್ರ? ಸೊಲೊಮೋನನಿಗೆ ದೇವರು ತಿಳಿಸ್ಲಿಲ್ಲ, ಆದರೆ ದಾವೀದನು ಅದಕ್ಕೆ ಬೇಕಾದ ನೀಲಿ ನಕ್ಷೆನ ರೆಡಿ ಮಾಡಿದ್ದ. ಬ್ಲೂ ಪ್ರಿಂಟ್ ಅಂತ ಏನು ಹೇಳ್ತೀವಿ, ಅದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದ. ಅದು ದೇವರಿಗೆ ಓಕೆ ಆಗಿತ್ತು, ದೇವರು ಅದನ್ನು ಅಂಗೀಕರಿಸಿದರು. ದಾವೀದನು ಮಾಡಿದಂಥ ಬ್ಲೂ ಪ್ರಿಂಟ್ ಅದನ್ನು ಸರಿ ಓಕೆ ಅಂತ ಹೇಳಿದರು. ಸೊಲೊಮೋನನು ಅದಕ್ಕೆ ಬೇಕಾದಂಥ ಎಲ್ಲವನ್ನು ಸಿದ್ಧ ಮಾಡಿಕೊಂಡು ಕಟ್ಟಲಿಕ್ಕೆ ಶುರು ಮಾಡ್ದ. ದೇವರು ಕೂಡ ಅವನಿಗೆ ಅದನ್ನು ಅಂಗೀಕಾರವನ್ನು ಕೊಟ್ಬಿಟ್ಟಿದ್ರು. ಕೊಟ್ಟಿದ್ದರಿಂದ ಅವನೇನು ಮಾಡ್ದ, ಅದನ್ನು ಶುರು ಮಾಡ್ದ ದೇವಾಲಯವನ್ನು ಕಟ್ಟಲಿಕ್ಕೆ. ಈಗ ನಾವು ಮೊದಲನೇ ಆವರಣಕ್ಕೆ ಬಂದಾಗ ಹೊರಗಡೆ ಆವರಣದಲ್ಲಿ 2 ವಸ್ತುಗಳಿತ್ತು. ನಾವು ಹಳೆಯ ಇದರಲ್ಲಿ ನಾವು ನೋಡಿದ್ದೀವಿ. ಇದು ಗಂಗಾಳ ಅಂತ ಏನು ಹೇಳ್ತೀವಿ, ಅದು ತಾಮ್ರದಲ್ಲಿ ಮಾಡಿದ್ದು. ಆದರೆ ಇದರಲ್ಲಿ ಏನು ಮಾಡ್ದ ಅಂದರೆ ಅವನು ತುಂಬ ಎತ್ತರವಾದಂಥ ಗಂಗಾಳವನ್ನು ಮಾಡ್ದ. ಅದರ ಕೆಳಗಡೆ ಆ ಗಂಗಾಳವನ್ನು ಹೊರಲಿಕ್ಕೆ ಅವನೇನು ಮಾಡ್ದ ಅಂದರೆ ಈ ಅಶ್ವಗಳನ್ನು ಮಾಡ್ದ, ಅಂದರೆ ಕುದುರೆಗಳನ್ನು ಮಾಡಿಬಿಟ್ಟು ಕೆಳಗಡೆ ಅದರ ಮೇಲೆ ಆ ಗಂಗಾಳವನ್ನು ಇಟ್ಟಿದ್ದ, ಅಂದರೆ ಕುದುರೆಗಳನ್ನು ಕೆತ್ತಿಸಿದ. ಅದಲ್ಲದೆ ಈ ಸೊಲೊಮೋನನ ದೇವಸ್ಥಾನದಲ್ಲಿ ಇನ್ನೂ 10 ಚಿಕ್ಕ ಗಂಗಾಳಗಳನ್ನು ಕೂಡ ಮಾಡಿದ್ದ. ಅಂದರೆ ನೀರು ತುಂಬ ಬೇಕು, ಹೆಚ್ಚು ಜನ ಬರ್ತಾರೆ ಅಂಥೇಳಿ ತುಂಬ ಹೆಚ್ಚಾಗಿ ನೀರು ಹಿಡಿಯುವಂಥ ದೊಡ್ಡ ಗಂಗಾಳವನ್ನು ಮಾಡಿಸಿ ಅದಕ್ಕೆ ಪಕ್ಕದಲ್ಲಿ 10 ಚಿಕ್ಕ ಚಿಕ್ಕ ಗಂಗಾಳಗಳನ್ನು ಕೂಡ ಮಾಡಿಸಿದ. ಗಂಗಾಳ ಯಾತಕ್ಕಾಗಿ ಉಪಯೋಗಿಸ್ತಾರೆ ಅಂತ ನಾವು ಮುಂದಿನ ಭಾಗದಲ್ಲಿ ಚರ್ಚೆ ಮಾಡೋಣ. ಒಂದು ಸಣ್ಣ ವಿರಾಮಕ್ಕೆ ಹೋಗೋಣ. ಒಂದು ಸಣ್ಣ ವಿರಾಮದ ನಂತರ ಸೊಲೊಮೋನನ ವೈಭವ ಕಂಟಿನ್ಯೂಸ್. ವೆಲ್ಕಮ್ ಬ್ಯಾಕ್. ಸೊಲೊಮೋನನ ವೈಭವ, ಈ ಒಂದು ಗುಡಾರದ ಸೇವೆಯಲ್ಲಿ ಸೊಲೊಮೋನನ ದೇವಸ್ಥಾನದ ಬಗ್ಗೆ ನಾವು ಚರ್ಚೆಯನ್ನು ಮಾಡ್ತಾ ಇದ್ವಿ. ಮೊದಲನೇ ಭಾಗದಲ್ಲಿ ಆ ಸಿದ್ಧತೆ ಬಗ್ಗೆ ಮಾತಾಡಿದ್ವಿ. ಈಗ ಎರಡನೇ ಭಾಗದಲ್ಲಿ ಆ ಒಂದು ದೇವಸ್ಥಾನಕ್ಕೆ ಯಾವ ರೀತಿಯಾದ ವಸ್ತುಗಳನ್ನು, ಯಾವ ರೀತಿಯಾದ ಪದಾರ್ಥಗಳನ್ನು ಉಪಯೋಗಿಸ್ತಾ ಅಂತ ನಾವು ನೋಡೋಣ. ಬನ್ನಿ ಅಶೋಕ್ ಹೇಳಿ. ಈಗ ನೋಡಿ, ಸತ್ಯವೇದದಲ್ಲಿ ಒಂದು ವಚನ ಓದೋಣ. 1ನೇ ಅರಸುಗಳು 6, 7, 8 ವಚನಗಳು. ದೇವಾಲಯವನ್ನು ಕಟ್ಟುತ್ತಿರುವಾಗ ಕಲ್ಲುಗಳನ್ನು ಕಲ್ಲು ಗಣಿಯಲ್ಲಿಯೇ ಸಿದ್ಧ ಮಾಡಿಕೊಂಡು ಬಂದು ಕಟ್ಟಿದ್ದರಿಂದ ಕಟ್ಟುವ ದಿವಸಗಳೆಲ್ಲ ಸುತ್ತಿಗೆ, ಉಳಿ ಮುಂತಾದ ಕಬ್ಬಿಣದ ಸಾಮಾನುಗಳ ಶಬ್ದವು ಕೇಳಿಸಲಿಲ್ಲ. ಕೆಳಗಿನ ಕೊಠಡಿಗಳಿಗೆ ಹೋಗುವ ಬಾಗಲು ಆಲಯದ ಬಲಪಾರ್ಶ್ವದಲ್ಲಿತ್ತು. ಅಲ್ಲಿಂದ ಮೊದಲನೆಯ ಅಂತಸ್ತಿಗೂ 2ನೇ ಅಂತಸ್ತಿಗೂ ಹೋಗಬೇಕಾದರೆ ವಕ್ರ ಸೋಪಾನಗಳಿದ್ದವು. ನೋಡಿ, ಈ ಹಳೆಯ ಗುಡಾರದಲ್ಲಿ ಒಂದೇ ಒಂದು ಅಪಾರ್ಟ್ಮೆಂಟ್, ಅಂದರೆ ಒಂದೇ ಒಂದು ಇದಿತ್ತು, ಫ್ಲೋರ್ ಇತ್ತು. ಆದರೆ ಸೊಲೊಮೋನನ ದೇವಸ್ಥಾನದಲ್ಲಿ 2 ಅಂತಸ್ತುಗಳನ್ನು ಮಾಡಿದ್ದ. ಈ 2 ಅಂತಸ್ತುಗಳಲ್ಲಿ ಮೇಲೆ ಕೊಠಡಿಗಳನ್ನು ಹಾಕಿದ್ದ. ಆ ಕೊಠಡಿಗಳೇನಕ್ಕೆ ಅಂದರೆ ಈ ಲೇವಿಯರು, ಯಾಜಕರು ಉಳ್ಕೊಳ್ಳೋದಕ್ಕೆ, ಪರಿಶುದ್ಧ ಸ್ಥಳದ ಹೊರಗಡೆ ಇವೆಲ್ಲವನ್ನು ಮಾಡಿದ್ದ. ಅಂದರೆ ಈ ದೇವಸ್ಥಾನದಲ್ಲಿ ಹಳೆಯ ಗುಡಾರದಲ್ಲಿ ಕೆಳಗಡೆ ನೆಲ ಮಾತ್ರ ಬರೀ ಮಣ್ಣದಾಗಿತ್ತು. ಇಲ್ಲೇನು ಮಾಡಿದ್ದ ಅಂದರೆ ಇವನು ದೇವದಾರು ವೃಕ್ಷದಿಂದ ಈ ಫ್ಲೋರ್ ಮಾಡಿಸಿದ. ಆ ಫ್ಲೋರ್ ಅಂದರೆ ವುಡನ್ ಫ್ಲೋರ್, ಅದನ್ನು ಮಾಡಿಸಿ ದೇವದಾರು ವೃಕ್ಷದಿಂದ ಮಾಡಿಸಿ ಅದರ ಮೇಲೆ ಬಂಗಾರವನ್ನು ಲೇಪಿಸ್ಬಿಟ್ಟಿದ. ಅಂದರೆ ದೇವಾಲಯದ ಒಳಗಡೆ ಪರಿಪೂರ್ಣವಾಗಿ ಎಲ್ಲ ಬಂಗಾರ. ಒಂದು ವಿಧದಲ್ಲಿ ಈ ಗುಡಾರದ ಸೇವೆ ಮತ್ತು ಈ ಸೊಲೊಮೋನನಿಂದ ಆಗಿನ ಕಾಲದಲ್ಲಿ ಬಂಗಾರಕ್ಕೆ ಬೆಲೆನೇ ಇರಲಿಲ್ಲ. ಹೌದು, ಖಂಡಿತವಾಗ್ಲು. ಈಗ ನಾವು ಟೈಲ್ಸ್ ಹಾಕ್ಸ್ತೀವಲ್ಲ, ಆ ರೀತಿ ಬಂಗಾರ ಹಾಕ್ಸ್ಬಿಟ್ಟಿದ್ದ. ಪೂರ್ತಿ ದೇವಾಲಯದ ಒಳಗಡೆ ಗೋಡೆಗಳು ಮತ್ತು ನೆಲ ಎಲ್ಲ ಬಂಗಾರ ಆಗಿತ್ತು. ಅದನ್ನು ನೋಡಿದ್ರೆ ಆ ದೇವಾಲಯದ ವೈಭವ ಯಾವ ರೀತಿ ಇತ್ತು. ನೀವೊಂದು ಪ್ರಶ್ನೆ ಕೇಳ್ಬೋದು, ಸೊಲೊಮೋನನಿಗೆ ಯಾಕೆ ಇಷ್ಟು ಇಂಟ್ರೆಸ್ಟ್ ತೊಗೊಂಡು ಕಟ್ಟದ ಅಂದರೆ, ಆ ದಾವೀದನು ಅವನಲ್ಲಿ ಹುಟ್ಟಿಸಿದಂಥ ಆಸೆ ಅವನಿಗೇನು ಅಂದರೆ, ನನ್ನ ದೇವರು ಆಕಾಶದಲ್ಲಿ ಸಿಂಹಾಸನಗಳ ಮಧ್ಯೆ ವಾಸಿಸುವಂಥ ದೇವರು, ಆತನಿಗೋಸ್ಕರ ಒಂದು ದೇವಾಲಯವನ್ನು ನಾನು ಕಟ್ಟಬೇಕಾದ್ರೆ ಎಷ್ಟು ಭಯ ಭಕ್ತಿಯಿಂದ ಕಟ್ಟಬೇಕು ಅಂತ ಆಲೋಚನೆ ಮಾಡಿಕೊಂಡು ಅವನು ದೇವಾಲಯವನ್ನು ಎಷ್ಟು ವೈಭವವಾಗಿ ಕಟ್ಟಕ್ಕೆ ಸಾಧ್ಯ ಆಗುತ್ತೋ ಅಷ್ಟು ವೈಭವದಲ್ಲಿ ಕಟ್ಟಿದ. ಯಾಕಂದರೆ ದೇವರು ನಿವಾಸಿಸುವಂಥ ಸ್ಥಳ, ಅದಕ್ಕೆ ಎಷ್ಟು ಖರ್ಚಾದರೂ ಪರವಾಗಿಲ್ಲ ಅಂತ ಉಪಯೋಗಿಸ್ತಿದ್ದ. ಈಗ ಕೆಲವರು ಈಗಿನ ಕಾಲದಲ್ಲಿ ಪ್ಯಾಲೇಸ್ಗಳನ್ನು ಕಟ್ಕೋತಾರೆ, ಮನೆ ಕಟ್ತಾರೆ.
ಆ ಮನೆಗಳನ್ನು ಎಷ್ಟು ವೈಭವ ಬೇಕೋ ಅಷ್ಟು ಕಟ್ಕೋತಾರೆ. ನಿಮಗೆ ಗೊತ್ತೇ ಇರುತ್ತೆ, ಈಗಿನ ಕಾಲದಲ್ಲಿ 32 ಸ್ಟೋರಿ ಇರೋ ಬಿಲ್ಡಿಂಗ್ಗಳನ್ನು ಕಟ್ಟಿದವರು ಇದ್ದಾರೆ. ಆದರೆ ಇಲ್ಲಿ ಅವೆಲ್ಲದಕ್ಕಿಂತ ಮಿಗಿಲಾಗಿ ಅಷ್ಟು ಆಗಿನ ಕಾಲಕ್ಕೆ ಹೌದು, ಆಗಿನ ಕಾಲಕ್ಕೆ ಅವರು ತುಂಬ ಮುಂದೆ ಇದ್ರು. ದೇ ವರ್ ಕ್ವೈಟ್ ಸಿವಿಲೈಸ್ಡ್ ಫಾರ್ ವೆರಿ ಇಂಟೆಲಿಜೆಂಟ್ ಫಾರ್ ದೋಸ್ ಡೇಸ್ ಟೈಮ್ ಅಲ್ವೇ. ಹೌದು. ಇಲ್ಲಿ ನೋಡಿ, ಆ ಬಂಗಾರವನ್ನು ಲೇಪಿಸಬೇಕಾದ್ರೆ ತುಂಬ ದಿನಗಳು ಹಿಡಿಸ್ತಾ ಇತ್ತು. ಈ ಸೊಲೊಮೋನನು ಇದನ್ನು ಯಾವಾಗ ಕಟ್ಟಲಿಕ್ಕೆ ಪ್ರಾರಂಭ ಮಾಡ್ದ ಅಂದರೆ 6ನೇ ಅಧ್ಯಾಯ 1ನೇ ವಚನ, 1ನೇ ಅರಸುಗಳು. ಇಸ್ರಾಯೇಲರು ಐಗುಪ್ತ ದೇಶವನ್ನು ಬಿಟ್ಟ 485ನೇ ವರ್ಷದ, ಅಂದರೆ ಇಸ್ರಾಯೇಲರ ಅರಸನಾದ ಸೊಲೊಮೋನನ ಆಳ್ವಿಕೆಯ 4ನೇ ವರ್ಷದ 2ನೇ ತಿಂಗಳಾದ ವೈಶಾಖ ಮಾಸದಲ್ಲಿ ಅರಸನಾದ ಸೊಲೊಮೋನನು ಯೆಹೋವನ ಆಲಯವನ್ನು ಕಟ್ಟುವುದಕ್ಕೆ ಪ್ರಾರಂಭಿಸಿದನು. ಅಂದರೆ ಅವನು ಆಳ್ವಿಕೆಗೆ ಬಂದು 2 ವರ್ಷ ಆಗಿತ್ತು. ಅದರ ಮೊದಲನೇ ಮಾಸದಲ್ಲಿ, ವೈಶಾಖ ಮಾಸದಲ್ಲಿ ಈ ಆಲಯವನ್ನು ಕಟ್ಟಲಿಕ್ಕೆ ಶುರು ಮಾಡ್ತಾನೆ. ಆದರೆ ಕಟ್ಟುವಂಥ ಅವನು ಆಲೋಚನೆಯನ್ನು ನಾವು ನೋಡಿದ್ರೆ ನಮಗೇನು ಕಾಣಿಸುತ್ತೆ ಅಂದರೆ, ಸೊಲೊಮೋನನಿಗೆ ಯಾಕೆ ಇಷ್ಟೊಂದು ಆಸಕ್ತಿ ದೇವಾಲಯವನ್ನು ಕಟ್ಟಲಿಕ್ಕೆ, ಯಾಕೆ ಇಷ್ಟೊಂದು ಶ್ರಮ ಪಡ್ತಾ ಇದ್ದಾನೆ ಅಂತ ಆ ಸುತ್ತಮುತ್ತಲಿದ್ದಂಥ ಎಲ್ಲ ದೇಶದವರು ಆಲೋಚನೆ ಮಾಡ್ಕೊಳ್ತಾ ಇದ್ರು. ಸೊಲೊಮೋನ ಕೊಟ್ಟಂಥ ಉತ್ತರ ಏನಂದರೆ, ಇದು ದೇವರ ಆಲಯ, ನಾನು ಎಷ್ಟು ಶಕ್ತಿ ಸಾಮರ್ಥ್ಯಗಳನ್ನು ದೇವ್ರು ಕೊಟ್ಟಿದ್ದಾನೋ ಅದನ್ನು ಅದಕ್ಕಾಗಿ ಉಪಯೋಗಿಸ್ತೀನಿ ಅಂತ ಹೇಳಿ ತುಂಬ ಶ್ರೇಷ್ಠವಾಗಿ ಆಲಯವನ್ನು ಕಟ್ಟಿದ. ಒಳಗಡೆ ಪರಿಶುದ್ಧ ಸ್ಥಳದಲ್ಲೂ ಅಷ್ಟೇ, ಆ ಮೇಜಾಗಲಿ ಮತ್ತು ದೀಪಸ್ತಂಭ ಎಲ್ಲವನ್ನು ಶ್ರೇಷ್ಠವಾಗಿ ಮಾಡಿಸಿದ. ಹಳೆಯ ಗುಡಾರದಲ್ಲಿದ್ದಂಥ ವಸ್ತುಗಳಿಗಿಂತ ತುಂಬ ಶ್ರೇಷ್ಠವಾಗಿ ಒಂದು ವಿಷಯ ಈಗ ಗುಡಾರದಲ್ಲಿ ಇದ್ದಂಥ ಆ ಒಂದು ನೀಲಿ ಮ್ಯಾಪ್, ವಾಟ್ ಯು ಕಾಲ್ ದಟ್, ಬ್ಲೂ ಪ್ರಿಂಟ್ ಅಂತ ಯಾವುದನ್ನು ಹೇಳ್ತೀವೋ ನಾವು, ಅದೇ ರೀತಿ ಸ್ಟೈಲ್ ಇತ್ತ ಒಳಗಡೆ? ನೋಡಿ, ಆ ಪ್ಯಾಟ್ರನ್ ಮಾತ್ರ ಚೇಂಜ್ ಆಗಿರಲಿಲ್ಲ, ಪ್ರಾಕಾರ ಅದೇ ರೀತಿ ಇತ್ತು, ಅದರಲ್ಲಿ ಯಾವ ಬದಲಾವಣೆಯೂ ಇಲ್ಲ. ಪರಿಶುದ್ಧ ಸ್ಥಳ, ಅತಿ ಪರಿಶುದ್ಧ ಸ್ಥಳ, ಹೊರಗಡೆ ಅಂಗಳ ಎಲ್ಲ ಕರೆಕ್ಟಾಗಿತ್ತು. ಆದರೆ ಇದರಲ್ಲಿ ಏನು ಮಾಡಿದ್ದ ಅಂದರೆ, ಈಗ ನಾವು ಗಂಗಾಳವನ್ನೇ ತಗೊಂಡ್ರೆ ಉಪಯೋಗಕ್ಕೆ, ಒಂದು ಉದಾಹರಣೆಗೆ ಒಂದು ಗಂಗಾಳ ಮಾಡಿ ದೊಡ್ಡದು, ಅದ್ರ ಪಕ್ಕದಲ್ಲಿ 10 ಗಂಗಾಳಗಳನ್ನು ಮಾಡಿದ್ದ. ಅಂದರೆ ಇದು ಎಕ್ಸ್ಟೆಂಡೆಡ್, ಅಂದರೆ ಕಾನ್ಸೆಪ್ಟ್ ವಾಸ್ ಸೇಮ್, ಅದೇ ಸಿದ್ಧಾಂತವನ್ನು ಕಾಪಾಡ್ಕೊಂಡು ಬಂದಿದ್ದ, ಇನ್ನು ಸ್ವಲ್ಪ ಚೆನ್ನಾಗಿ ಮಾಡಿದ್ದ. ಆಮೇಲೆ ಯಜ್ಞವೇದಿಯನ್ನು ಕಟ್ಟುವಾಗ ಇದನ್ನು ಪರಿಪೂರ್ಣವಾಗಿ ಒಂದು ಸ್ಥಿರವಾಗಿ ಕಟ್ಟಿದ್ದ. ಈಗ ನಾವು ಮುಂಚೆ ನೋಡಿದ್ವಿ ಅದನ್ನು ತಗೊಂಡು ಹೋಗ್ಬೋದಿತ್ತು, ಇಲ್ಲಿ ತಗೊಂಡು ಹೋಗುವಂಥ ಸಿದ್ಧಾಂತ ಇರಲಿಲ್ಲ, ಸ್ಥಿರವಾಗಿ ಕಟ್ಟಿಬಿಟ್ಟಿದ್ದ. ದೊಡ್ಡ ಯಜ್ಞವೇದಿ ಅದು, ಅಂದರೆ ಸುಮಾರು 400 ಕುರಿಗಳನ್ನು ಒಂದೇ ಸರಿ ಬಲಿ ಅರ್ಪಿಸ್ಬೋದು, ಅಷ್ಟು ದೊಡ್ಡದಾಗಿ ಕಟ್ಟಿದ್ದ. ಅದನ್ನು ಹತ್ತಲಿಕ್ಕೆ ಮೆಟ್ಟಿಲುಗಳನ್ನು ಮಾಡಿದ್ದ, ಅಷ್ಟು ದೊಡ್ಡದಾಗಿ ಚೆನ್ನಾಗಿ ಮಾಡಿದ್ದ. ಅದ್ರ ಸುತ್ತಲೂ ಬಂಗಾರವನ್ನು ಲೇಪಿಸಿದ. ಒಳಗಡೆ ಪರಿಶುದ್ಧ ಸ್ಥಳದಲ್ಲಿ ಆ ಮೇಜು ಮತ್ತು ದೀಪಸ್ತಂಭ, ಇನ್ನೊಂದು ಧೂಪವೇದಿ, ಅದನ್ನು ಕೂಡ ತುಂಬ ಚೆನ್ನಾಗಿ ಕಟ್ಟಿಸಿ ಎಲ್ಲವನ್ನು ಕೂಡ ಬಂಗಾರದಿಂದ ಲೇಪಿಸಿದ. ಒಳಗಡೆ ಇನ್ನೂ ಯಾವುದು ಅತಿ ಪರಿಶುದ್ಧ ಸ್ಥಳದಲ್ಲಿದ್ದಂಥ ವಸ್ತುಗಳನ್ನು ಕೂಡ ತುಂಬ ಚೆನ್ನಾಗಿ ಕಟ್ಟಿದ. ಇದನ್ನು ನೋಡಿ ಅನೇಕರು ಇಸ್ರಾಯೇಲರ ದೇಶವನ್ನು, ಆ ದೇವಾಲಯವನ್ನು ವಿಸಿಟ್ ಮಾಡಲಿಕ್ಕೆ ಬರ್ತಾಯಿದ್ರು. ಇಷ್ಟು ಚೆನ್ನಾಗಿ ಕಟ್ಟಿಸಿದನಲ್ಲ. ಇಸ್ರಾಯೇಲರ ಚರಿತ್ರೆಯಲ್ಲಿ ಈ ಸುವರ್ಣ ಯುಗದಲ್ಲಿ ಎಲ್ಲ ಇಸ್ರಾಯೇಲರಿಗೂ ಒಂದು ಗರ್ವ ಬಂದ್ಬಿಡ್ತು, ಏನಂದರೆ ನಮ್ಮ ಥರ ದೇವಾಲಯ ಇನ್ನೆಲ್ಲೂ ಇಲ್ಲ, ಇನ್ಯಾವ ದೇಶದಲ್ಲೂ ಯೆಹೋವ ದೇವನ ದೇವಾಲಯ ಇದ್ದಷ್ಟು ಚೆನ್ನಾಗಿ ಯಾರೂ ಕಟ್ಟಿಸಿಲ್ಲ. ದೇವ್ರಿಗೂ ಆ ಒಂದು ಆಸಕ್ತಿ ಇಷ್ಟ ಆಯಿತು. ದೇವರಿಗೆ ಐಶ್ವರ್ಯ ಅಥವಾ ವೈಭವಗಳು ಇಷ್ಟ ಆಗಲಿಲ್ಲ, ಆದರೆ ಅವನು ಕಟ್ಟಿಸುವಂಥ ಮನಸ್ಸಿತ್ತಲ್ಲ ದೇವಾಲಯ, ಅದು ತುಂಬ ಇಷ್ಟ ಆಯಿತು ಅಂತ ನಾನು ಅಂದ್ಕೊಳ್ತೇನೆ. ಈಗ ಸೊಲೊಮೋನನ ಒಂದು ಸ್ವಂತ ಜೀವನವನ್ನು ತೆಗೆದುಕೊಂಡಾಗ ಸುಮಾರು ಹೆಂಡತಿಯರಿದ್ದರು ಅಂತ ನಮ್ಮೆಲ್ರಿಗೂ ಗೊತ್ತು. ಅದನ್ನು ಯಾಕೆ ದೇವರು ಲೆಕ್ಕಕ್ಕೆ ತಗೊಳ್ಳಿಲ್ಲ? ನೋಡಿ, ಇದೆಲ್ಲ ಬಂದಿದ್ದು ನೀವು ಹೇಳುವಂಥದ್ದು ಈ ದೇವಾಲಯವನ್ನು ಕಟ್ಟಿ ಮುಗಿಸಿದ ನಂತರ ಅವನ ಜೀವನದಲ್ಲಿ. ಫಸ್ಟು ಅವನ ಜೀವನದಲ್ಲಿ 2ನೇ ವರ್ಷದಲ್ಲಿ ಅವನಿಗಿದ್ದಂಥ ಒಂದೇ ಒಂದು ಆಸೆ ಏನು ಅಂದರೆ ದೇವಾಲಯವನ್ನು ಕಟ್ಟಬೇಕು. ಇದು ಯಾವಾಗ ಪೂರ್ತಿ ಆಗೋಯ್ತೋ 2ನೇ ಕೆಲಸ ಅವನು ಏನು ಮಾಡ್ದ ಅಂದರೆ, ಇಷ್ಟೇ ದೇವಾಲಯಕ್ಕೆ ಸರಿಸಮನವಾಗಿ ಅವನ ಅರಮನೆಯನ್ನು ಕಟ್ಟಲಿಕ್ಕೆ ಶುರು ಮಾಡ್ತಾನೆ. ಅರಮನೆಯನ್ನು ಕೂಡ ಇಷ್ಟೇ ವೈಭವವಾಗಿ ಕಟ್ತಾನೆ. ಈ 2ನೇ ಸಕ್ಸಸ್ ಬಂತಲ್ಲ, ಆವಾಗಿಂದ ಅವನ ಮನಸ್ಸು ಏನಾಗುತ್ತೆ ಅಂದರೆ ಬೇರೆ ವಸ್ತುಗಳ ಕಡೆಗೆ ಗಮನ ಹರಿದೋಗುತ್ತೆ. ನೋಡಿ, ಯಾವಾಗ ಅವನು ದೇವಾಲಯವನ್ನು ಕಟ್ತಾ ಇದ್ನೋ ಅವನಲ್ಲಿ ಪಾಪ ಆಗಲಿ ಅಥವಾ ಬೇರೆ ಲೋಕದ ಅಟ್ರಾಕ್ಷನ್ಸ್ ಕಮ್ಮಿ ಇತ್ತು, ಆಕರ್ಷಣೆಗಳು. ಅವನ ಉದ್ದೇಶ ಎಲ್ಲ ದೇವಾಲಯದ ಮೇಲಿತ್ತು. ಎಲ್ಲಿವರೆಗೂ ದೇವರು ಅವನನ್ನು ಕಾಪಾಡಿದ್ರು. ನೋಡಿ, ಆ ದೇವಾಲಯ ಕಟ್ಟುವಾಗ ದೇವರು ಅವನಿಗೆ ಪ್ರತ್ಯಕ್ಷ ಆಗಿ ಒಂದು ಮಾತು ಹೇಳ್ತಾರೆ, ಅದನ್ನು ನಾನು ಓದಲಿಕ್ಕೆ ಇಷ್ಟಪಡ್ತೇನೆ. 1ನೇ ಅರಸುಗಳು 6:12 ಯೆಹೋವನು ಸೊಲೊಮೋನನಿಗೆ, ನೀನು ಈಗ ಒಂದು ದೇವಾಲಯವನ್ನು ಕಟ್ಟುತ್ತಿರುವೆ ಅಷ್ಟೇ. ನೀನು ನನ್ನ ನಿಯಮ ವಿಧಿಗಳನ್ನು ಅನುಸರಿಸಿ ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೆಯುವುದಾದರೆ ನಾನು ನಿನ್ನನ್ನು ಕುರಿತು ನಿನ್ನ ತಂದೆಯಾದ ದಾವೀದನಿಗೆ ಮಾಡಿದ ವಾಗ್ದಾನವನ್ನು ನೆರವೇರಿಸುವೆನು. ನನ್ನ ಪ್ರಜೆಗಳಾದ ಇಸ್ರಾಯೇಲರನ್ನು ಕೈಬಿಡದೆ ಅವರ ಮಧ್ಯದಲ್ಲೇ ವಾಸಿಸುವೆನು. ಅಂದರೆ ನೀನು ದೇವಾಲಯ ಕಟ್ತಾ ಇದೆಯಾ, ಇದು ಒಳ್ಳೆಯದು, ಆದರೂ ಕೂಡ ನನ್ನ ಆಜ್ಞೆಗಳನ್ನು ಕೈಕೊಂಡು ನೀನು ನಡಿಬೇಕು.
ಇದು ಮುಖ್ಯ. ನಮಗೊಂದು ಆಜ್ಞೆ ಬಂದಿದೆ ಆ ಕಡೆಯಿಂದ, ಒಂದು ಸಣ್ಣ ವಿರಾಮವನ್ನು ತೆಗೆದುಕೋಬೇಕು ಅಂತ. ಒಂದು ಸಣ್ಣ ವಿರಾಮದ ನಂತರ ನಿಮ್ಮನ್ನು ಭೇಟಿಯಾಗಿ. ನಮಸ್ಕಾರ ಪ್ರಿಯ ವೀಕ್ಷಕರೇ, ಯೇಸು ಕ್ರಿಸ್ತನ ಆ ಅದ್ಭುತವಾದ ಹೆಸರಿನಲ್ಲಿ ನಿಮ್ಮನ್ನು ಸ್ವಾಗತಿಸುತ್ತೇನೆ ಈ ಕಾರ್ಯಕ್ರಮಕ್ಕೆ. ಈ ಕಾರ್ಯಕ್ರಮದಲ್ಲಿ ನಾವು ಗುಡಾರದ ಸೇವೆಯ ಬಗ್ಗೆ ನಾವು ಕಲಿತಾ ಇದ್ದೀವಿ. ಅದು ಈ ಒಂದು ಸಂಚಿಕೆಯಲ್ಲಿ ನಾವು ಕಲಿತಾ ಇರ್ತಕ್ಕಂಥದ್ದು ಸೊಲೊಮೋನನ ಆ ದೇವಸ್ಥಾನ, ಸೊಲೊಮೋನನ ಆ ವೈಭವ. ಬನ್ನಿ, ಈ ಭಾಗದಲ್ಲಿ ನಾವು ಆ ಒಂದು ದೇವಸ್ಥಾನದ ಪ್ರತಿಷ್ಠೆ ಭಾಗಕ್ಕೆ ಬರ್ತಾ ಇದ್ದೀವಿ. ಈಗ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳನ್ನು ಹಾಕಿ ಅದ್ಭುತವಾಗಿ ಚಿನ್ನವನ್ನು ಅಧಿಕ ರೀತಿಯಲ್ಲಿ ಉಪಯೋಗಿಸಿ ದೇವಸ್ಥಾನವನ್ನು ಕಟ್ಬಿಟ್ಟ ಸೊಲೊಮೋನ್. ಈಗ ಪ್ರತಿಷ್ಠೆಯ ವಿಚಾರಕ್ಕೆ ಬರ್ತಾ ಇದ್ದೀವಿ. ಅದರ ಬಗ್ಗೆ ಮಾಹಿತಿ ನೀಡಿ. ನೋಡಿ, ಪ್ರತಿಷ್ಠೆಗೆ ಬರೋದಕ್ಕಿಂತ ಮುಂಚೆ ಈ ದೇವಾಲಯದ ಇನ್ನೊಂದು ನಾವು ಹಳೆಯ ಗುಡಾರದಲ್ಲಿ ನೋಡಿದ್ರೆ ಅತಿ ಪರಿಶುದ್ಧ ಸ್ಥಳಕ್ಕೂ ಬರೀ ಡೇರೆ ಇತ್ತು, ಒಂದು ಪರದೆಯನ್ನು ಹಾಕಿದರು, ಕರ್ಟೆನ್ ಅಂತ ಹೇಳ್ತೀವಿ. ಇಲ್ಲಿ ಸೊಲೊಮನ್ ಏನು ಮಾಡ್ತಾನೆ ಅಂದರೆ ಒಂದು ಗೋಡೆಯನ್ನು ಕಟ್ಟಿಸಿ ಅದಕ್ಕೆ ಟೀಕ್ ವುಡ್ಡಲ್ಲಿ ಅವನು ದೇವಾಲಯದ ಕದವನ್ನು ನಿರ್ಮಿಸ್ತಾನೆ. ಅಂದರೆ ಗರ್ಭಗುಡಿಯ ಕದ ಬಾಗಿಲನ್ನು ತುಂಬ ಚೆನ್ನಾಗಿ ಮಾಡಿಸ್ತಾನೆ. ಇದೆಲ್ಲ ಮುಗಿಸೋಕ್ಕೆ 7 ವರ್ಷಗಳಾಯಿತು. ಅಂದರೆ 7 ವರ್ಷ ಅವನು ಸತತವಾಗಿ ಕೆಲಸವನ್ನು ಮಾಡಿ ಈ ದೇವಾಲಯವನ್ನು ಮುಗಿಸ್ತಾ ಈಗ ಅದನ್ನು ಪ್ರತಿಷ್ಠಿಸುವಂಥ ಕಾರ್ಯಕ್ಕೆ ಬರ್ತಾನೆ. ಪ್ರತಿಷ್ಠೆ ಪಡಿಸಬೇಕಾದ್ರೆ ಅದೊಂದು ವಿಶೇಷವಾದಂಥ ಒಂದು ಕಾರ್ಯ. ಆದ್ದರಿಂದ ಇಸ್ರಾಯೇಲ್ ದೇಶದಲ್ಲಿದ್ದಂಥ ಎಲ್ಲ ಕುಲಗಳಲ್ಲಿ ಎಲ್ಲ ಜನರನ್ನ ಆ ಯೆರೂಸಲೇಮಿಗೆ ಆಹ್ವಾನಿಸ್ತಾನೆ. ಎಲ್ಲರೂ ಬರಬೇಕು, ಯಾರೂ ಅವ್ರ ಊರಲ್ಲಿ ಉಳ್ಕೋಬಾರ್ದು. ಸೊ ಹೋಲ್ ಕಂಟ್ರಿ ಎಲ್ಲರೂ ಎಲ್ಲೆಲ್ಲಿದ್ದರೋ ಎಲ್ಲರೂ ಯೆರೂಸಲೇಮಲ್ಲಿದ್ದರು. ಆ ದಿನ ಒಂದಿನ ತೀರ್ಮಾನ ಮಾಡಿ ಆ ದಿನದಲ್ಲಿ ದೇವಾಲಯವನ್ನು ಪ್ರತಿಷ್ಠೆ ಪಡಿಸಬೇಕು ಅಂತ ಸೊಲೊಮೋನನು ತೀರ್ಮಾನ ತಗೋತಾನೆ. ಪ್ರತಿಷ್ಠೆಯ ವಿಚಾರವನ್ನು ನಾವು ತೆಗೆದುಕೊಂಡಾಗ ಈಗ ಓಪನಿಂಗ್ ಸೆರೆಮನಿ ಅಂತ ನಾವು ಇಂಗ್ಲೀಷ್ನಲ್ಲಿ ಹೇಳ್ತೀವಿ. ಆ ಓಪನಿಂಗ್ ಸೆರೆಮನಿಗೆ ಗುಡಾರದ ಸೇವೆಯಲ್ಲಿ ಯಾವ ರೀತಿ ನಡೀತಾ ಇತ್ತು. ಈಗ ಒಂದು ಕುರಿಯನ್ನು ತೆಗೆದುಕೊಬಂದು ಡೈಲಿ ಅದನ್ನು ಬಲಿ ಕೊಡ್ತಕ್ಕಂಥ ವಿಚಾರವನ್ನು ನಾವು ನೋಡಿದ್ವಿ. ಸೊ ಪ್ರತಿಷ್ಠೆಯ ಸಮಯದಲ್ಲಿ ಆ ರೀತಿ ಏನಾದರೂ ನಡೀತಾ? ಹೌದು, ಖಂಡಿತವಾಗಿ. ನೋಡಿ, ಆ ದಿನ ಯಾವ ರೀತಿ ನಡೀತು ಅನ್ನೋದಕ್ಕೆ 1ನೇ ಅರಸುಗಳು 8ನೇ ಅಧ್ಯಾಯ 2ನೇ ವಚನದಲ್ಲಿ, ಇಸ್ರಾಯೇಲರು 7ನೇ ತಿಂಗಳಾದ ಅಶ್ವಿಜ ಮಾಸದಲ್ಲಿ ಜಾತ್ರೆಗೋಸ್ಕರ ಅರಸನಾದ ಸೊಲೊಮೋನನ ಬಳಿಗೆ ಕೂಡಿ ಬಂದರು. ಇಸ್ರಾಯೇಲರ ಎಲ್ಲ ಹಿರಿಯರು ಕೂಡಿ ಬಂದಿರಲಾಗಿ ಯಾಜಕರು ಯೆಹೋವನ ಮಂಜೂಷವನ್ನು ಹೊತ್ತುಕೊಂಡರು. ಉಳಿದ ಯಾಜಕರು, ಲೇವಿಯರು ದೇವದರ್ಶನದ ಗುಡಾರ, ಅದರಲ್ಲಿದ್ದ ಪರಿಶುದ್ಧ ವಸ್ತುಗಳು ಇವುಗಳನ್ನು ಕೂಡ ಹೊತ್ತರು. ಅರಸನಾದ ಸೊಲೊಮೋನನು ಅಲ್ಲಿ ಕೂಡಿ ಬಂದಿದ್ದ ಎಲ್ಲ ಇಸ್ರಾಯೇಲರು ಮಂಜೂಷದ ಮುಂದೆ ಅಸಂಖ್ಯವಾದ ಕುರಿ ದನಗಳನ್ನು ಯಜ್ಞ ಮಾಡಿದರು. ಯಾಜಕರು ಯೆಹೋವನ ಒಡಂಬಡಿಕೆ ಮಂಜೂಷವನ್ನು ತೆಗೆದುಕೊಂಡು ಬಂದು ಮಹಾಪರಿಶುದ್ಧ ಸ್ಥಳವೆನಿಸುವ ಗರ್ಭಗೃಹದಲ್ಲಿ ಕೆರೂಬಿಗಳ ರೆಕ್ಕೆಗಳ ಕೆಳಗೆ ಅದಕ್ಕೆ ನೇಮಕವಾದ ಸ್ಥಳದಲ್ಲಿ ಇಟ್ಟರು. ಈಗ ಎಲ್ಲವನ್ನು ಅದರ ಸ್ಥಳದಲ್ಲಿ ಇಟ್ಟ ಮೇಲೆ ಸೊಲೊಮೋನನು ತುಂಬ ಲೆಕ್ಕಕ್ಕೆ ಆಗದೇ ಇರುವಂಥ ದನ ಕುರಿಗಳನ್ನು ದೇವರಿಗೆ ಬಲಿ ಕೊಡ್ತಾನೆ. ಇಲ್ಲ, ಇಲ್ಲಿ ಒಂದು ಸಣ್ಣ ಡೌಟ್ ಬಂದಿದೆ ನನಗೆ. ಹೇಳಿ. ಆ ಹಳೆಯ ಗುಡಾರದಲ್ಲಿ ಇದ್ದಂಥ ವಸ್ತುಗಳನ್ನು ಏನಾದರೂ ಉಪಯೋಗಿಸ್ತಾರ ಸೊಲೊಮೋನ್? ಇಲ್ಲ, ಖಂಡಿತವಾಗ್ಲೂ ಇಲ್ಲ. ಅದರಲ್ಲಿ ಕೆಲವು ವಸ್ತುಗಳನ್ನು ಉಪಯೋಗಿಸಿದ್ರು. ಯಾವುದು ಅಂದರೆ 10 ಆಜ್ಞೆಗಳ ಫಲಕಗಳಿತ್ತಲ್ಲ, ಹಲಿಗೆಗಳು, ಅದನ್ನು ಉಪಯೋಗಿಸಿದ್ರು. ಮತ್ತು ಒಂದು ಬಟ್ಲಲ್ಲಿ ಮನ್ನವನ್ನು ಹಾಕಿದ್ರು. ಅದಕ್ಕೆ ಚಿನ್ನದ ಬಟ್ಲನ್ನು ಮಾಡಿಸ್ತಾನೆ. ಚಿನ್ನದ ಬಟ್ಲಲ್ಲಿ ಮನ್ನವನ್ನು ಹಾಕಿಟ್ಟಿದ್ರು. ಆರೋನನ ಕೋಲು ಕೂಡ ಇತ್ತು. ಮತ್ತು ಮೋಶೆಯ ಧರ್ಮಶಾಸ್ತ್ರ, ಮೋಶೆ ಸ್ವತಃ ತನ್ನ ಕೈಯಲ್ಲಿ ಬರೆದಂಥ ಧರ್ಮಶಾಸ್ತ್ರ, ಇದನ್ನು ಮಾತ್ರ ಹಳೆಯದನ್ನು ಉಪಯೋಗಿಸಿದರು. ಮಿಕ್ಕ ಎಲ್ಲವೂ ಕೂಡ ಹೊಸದಾಗಿ ಮಾಡಿಸಿದ್ದ. ಯಾಕಂದರೆ ಟೇಬಲ್ಲು ಇವೆಲ್ಲವನ್ನು ಹೊಸದಾಗಿ ಮಾಡಿಸಿ ತುಂಬ ಸುಸಜ್ಜಿತವಾಗಿ ಮಾಡಿಸಿ ಸಿದ್ಧ ಮಾಡಿಸಿದ್ದ. ಅವೆಲ್ಲವನ್ನು ತಂದು ಅದರ ಸ್ಥಳದಲ್ಲಿ ಅವರು ಇಡಲಿಕ್ಕೆ ಶುರು ಮಾಡ್ತಾರೆ. ಈಗ ಹಳೆಯ ವಸ್ತುಗಳನ್ನು ಏನು ಮಾಡಿರಬಹುದು? ಹಳೆ ವಸ್ತುಗಳನ್ನು ಮೇ ಬಿ ಅದನ್ನು ಅವರು ಉಪಯೋಗಿಸದೆ ಪಕ್ಕಕ್ಕೆ ಇಟ್ಟಿರ್ಬೋದು ಅಂತ ನಮ್ಮ ಆಲೋಚನೆ. ಅಂದರೆ ಅದಕ್ಕೆ ನಿಖರವಾಗಿ ಎಲ್ಲೂ ಕೂಡ ಆರ್ಕಿಯಾಲಜಿಕಲ್ ಆಗಿ ತತ್ವಶಾಸ್ತ್ರದಲ್ಲಿ ಪುರಾತತ್ವ ಶಾಖೆಯವರು ಏನು ಅದರ ಬಗ್ಗೆ ಎಲ್ಲೂ ಅವರಿಗೆ ಯಾವುದೇ ಮಾಹಿತಿ ಸಿಗಲಿಲ್ಲ. ಆದರೆ ಸೊಲೊಮೋನನ ದೇವಸ್ಥಾನದಲ್ಲಿದ್ದಂಥ ವಸ್ತುಗಳನ್ನು ಮಾತ್ರ ನಂತರ ಅನೇಕ ವರ್ಷಗಳ ನಂತರ ಪುರಾತತ್ವ ಶಾಖೆಯಲ್ಲಿ ಅದನ್ನು ಹುಡುಕಿ ತೆಗೆದಿರೋದನ್ನು ನಾವು ನೋಡ್ತೇವೆ. ಈಗ ಸೊ ಹಳೆಯ ವಸ್ತುಗಳನ್ನು ಉಪಯೋಗಿಸದೆ ಹೊಸ ವಸ್ತುಗಳನ್ನು ತುಂಬ ವೈಭವದಿಂದ ಮಾಡಿ ಪ್ರತಿಷ್ಠೆ ಮಾಡ್ತಾನೆ. ಸೊ ಆವತ್ತು ಸಾಕಷ್ಟು ಹೋರಿಗಳನ್ನು
ಆ ಪ್ರಾಣಿಗಳನ್ನು ದೇವರಿಗೆ ಬಲಿಯಾಗಿ ಕೊಡ್ತಾನೆ. ಆಮೇಲೆ ಏನಾಯಿತು ನೋಡಿ, ಆಗ ಒಂದು ಕಾರ್ಯವನ್ನು ನಡೆಯುತ್ತೆ. 9ನೇ ವಚನವನ್ನು ಓದ್ತೀನಿ, 1ನೇ ಅರಸುಗಳು 8-9. 2 ಕಲ್ಲಿನ ಹಲಿಗೆಗಳ ಹೊರತಾಗಿ ಬೇರೇನೂ ಇರಲಿಲ್ಲ. ಯೆಹೋವನು ಐಗುಪ್ತದಿಂದ ಬಂದ ಇಸ್ರಾಯೇಲರೊಡನೆ ಹೋರೇಬ್ ಬೆಟ್ಟದ ಬಳಿಯಲ್ಲಿ ಒಡಂಬಡಿಕೆ ಮಾಡಿಕೊಂಡ ಮೇಲೆ ಮೋಶೆ ಅವುಗಳನ್ನು ಅದರಲ್ಲಿಟ್ಟಿದ್ದನು. ಯಾಜಕರು ಪರಿಶುದ್ಧ ಸ್ಥಳದಿಂದ ಹೊರಗೆ ಬಂದ ಕೂಡಲೇ ಮೇಘವು ಯೆಹೋವನ ಆಲಯವನ್ನು ತುಂಬಿಕೊಂಡಿತು. ಯಾವಾಗ ಆ ಯಾಜಕರು ಹೊರಗಡೆ ಬಂದುಬಿಟ್ರೆ ಎಲ್ಲವನ್ನು ಇಟ್ಟು, ಆ ಮೇಘ ಅನ್ನೋದು ಯೆಹೋವನ ಆಲಯದ ಮೇಲೆ ಬಂದು ತುಂಬಿಕೊಳ್ತು. ಆಗ ಯಾಜಕರು ಯಾರೂ ಒಳಗಡೆ ಹೋಗೋಕ್ಕೆ ಆಗಲಿಲ್ಲ. ಅಂದರೆ ದೇವರ ಪ್ರಸನ್ನತೆ, ದೇವರ ಆ ಒಂದು ಆಳ್ವಿಕೆ ಅನ್ನೋದು ಆ ದೇವಾಲಯದ ಮೇಲೆ ಬಂದು ಇಳಿಯೋದನ್ನು ನಾವು ನೋಡ್ತೇವೆ. ಈಗ ಮೇಘದೋಪಾದಿಯಲ್ಲಿ ದೇವರು ಅಂತ ನಾವು ಇಸ್ರಾಯೇಲರ ಬಗ್ಗೆ ಓದುವಾಗ ನೋಡಿದಾಗ ಅದರ ಅರ್ಥ ಬಂದ್ಬಿಟ್ಟು ದೇವರು ಬಂದು ಮೇಘದ ಪಾದೆಯಲ್ಲಿ ಇವರು ಮಾಡಿರ್ತಕ್ಕಂಥ ದೇವಸ್ಥಾನವನ್ನು ಇಷ್ಟಪಟ್ಟು ಅದರ ಮೇಲೆ ಬಂದು ನಿಂತ್ಕೊಂಡ್ರ, ಅಥವಾ ಇಲ್ಲ ನನ್ನ ಮಕ್ಕಳ ಜೊತೆ ನಾನು ಇರಬೇಕು ಅಂತ ಬಂದ್ರ? ನೋಡಿ, ದೇವರು ಸೊಲೊಮೋನನು ಮಾಡಿದಂಥ ಕೆಲಸವನ್ನು ಕೂಡ ಇಷ್ಟಪಟ್ಟಿದ್ರು. ಅದಕ್ಕಾಗಿ ದೇವರು ಏನು ಮಾಡಿದ್ರು ಅಂದರೆ ಆ ಪ್ರಸನ್ನತೆಯನ್ನು ಅವ್ರಿಗೆ ತೋರಿಸ್ಬೇಕು ಅಂತೇಳಿ ಇಷ್ಟಪಟ್ಟು ಅವ್ರ ಬಳಿಗೆ ಬಂದರು. ಆಗ ಅಲ್ಲೇನಾಯಿತು ಅಂದರೆ 12ನೇ ವಚನವನ್ನು ಓದ್ತಾ ಇದ್ದೀನಿ ನಾನು, 8ನೇ ಅಧ್ಯಾಯ. ತರುವಾಯ ಸೊಲೊಮೋನನು, ಯೆಹೋವನೇ, ಕಾರ್ಗತ್ತಲಲ್ಲಿ ವಾಸಿಸುತ್ತೇನೆಂದು ಹೇಳಿದ್ದಿ. ನಾನು ನಿನಗೋಸ್ಕರ ಒಂದು ಮಂದಿರವನ್ನು ಕಟ್ಟಿಸಿದ್ದೇನೆ, ಅದು ನಿನಗೆ ಶಾಶ್ವತವಾದ ವಾಸ ಸ್ಥಳವಾಗಿರಲಿ ಎಂದು ಪ್ರಾರ್ಥನೆ ಮಾಡಿದನು. ದೇವರಿಗೆ 2 ವಿಚಾರಗಳು ಇಲ್ಲಿ ಇಷ್ಟ ಆಯಿತು ಬ್ರದರ್ ಡೆನ್ನಿಸ್ ಅವರೇ. ಒಂದು, ಅವನು ಕಟ್ಟಿಸೋದಕ್ಕೆ ತೆಗೆದುಕೊಂಡಂಥ ಶ್ರಮ, ಅದಕ್ಕೆ ತೆಗೆದುಕೊಂಡಂಥ ಒಂದು ಡೆಡಿಕೇಶನ್ ಅಂತ ಏನು ಹೇಳ್ತೀವಿ ನಾವು, ಇಲ್ಲಿ ಒಂದು ವಿಷಯವನ್ನು ನಮ್ಮ ಪ್ರೇಕ್ಷಕರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊಲೊಮೋನನು ತೆಗೆದುಕೊಂಡಂಥ ಆ ಒಂದು ಆಸಕ್ತಿ, ಈಗ ಎಷ್ಟೋ ಸಂದರ್ಭಗಳಲ್ಲಿ ನಾವು ದೇವರ ಕೆಲಸ ಕಾರ್ಯದಲ್ಲಿ ಆಸಕ್ತಿಯನ್ನು ತೆಗೆದುಕೊಳ್ತೀವಿ. ಅದಕ್ಕೆ ಪ್ರಶಂಸೆ ಜನರು ಮಾಡ್ತಾರೆ, ಕೆಲವೊಮ್ಮೆ ಮಾಡೋದಿಲ್ಲ, ನಿರಾಶೆ ಕೂಡ ಮಾಡ್ಬೋದು. ಆದರೆ ಈ ಕಾರ್ಯಕ್ರಮವನ್ನು ನೋಡ್ತಕ್ಕಂಥ ನಿಮ್ಮೆಲ್ಲರಿಗೂ ನಾವು ಹೇಳ್ತಕ್ಕಂಥ ದೇವರ ಕಾರ್ಯವನ್ನು ಮಾಡುವಾಗ ಆಸಕ್ತಿಯನ್ನು ತೋರಿಸ್ರಿ, ದೇವರು ನಿಮ್ಮನ್ನು ಆಶೀರ್ವದಿಸ್ತಾನೆ ಅಂತ ನಾವು ನೋಡ್ತೇವೆ. ಅಶೋಕ್, ಸಾಕಷ್ಟು ಮಾಹಿತಿಗಳನ್ನು ಕೊಟ್ಟಿದ್ದೀರಾ. ಈ ಒಂದು ಕಾರ್ಯಕ್ರಮದ ಮೂಲಕ ನಾವು ನಮ್ಮ ಜೀವನದ ಆರಾಧನೆಯ ವಿಷಯವನ್ನು ಇನ್ನೂ ಆಸಕ್ತಿಯಿಂದ ನಾವು ತೆಗೆದುಕೋತೇವೆ ಎಂಬತಕ್ಕಂಥ ಭರವಸೆ ನನಗಿದೆ. ಸಾಕಷ್ಟು ಮಾಹಿತಿಗಳನ್ನು ನೀಡಿದ್ದಕ್ಕಾಗಿ ನಿಮಗೆ ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸ್ತೇನೆ. ನಮಸ್ಕಾರ. ನಮಸ್ಕಾರ. ಪ್ರಿಯ ವೀಕ್ಷಕರೇ, ಖಂಡಿತವಾಗ್ಲೂ ಈ ಒಂದು ಕಾರ್ಯಕ್ರಮದ ಮೂಲಕ ಸೊಲೊಮೋನನ ಆ ಒಂದು ಆಸಕ್ತಿಯನ್ನು ನಾವು ಕಲಿತಿದ್ದೇವೆ. ಈ ಗುಡಾರದ ಸೇವೆಯಲ್ಲಿ ಸೊಲೊಮೋನ ತೋರಿಸಿದಂಥ ಈ ಆಸಕ್ತಿಯನ್ನು ನಾವು ಕೂಡ ನಮ್ಮ ಸಭೆಗಳಲ್ಲಿ, ನಮ್ಮ ಕೆಲಸ ಮಾಡ್ತಕ್ಕಂಥ ಸ್ಥಳದಲ್ಲಿ ಅಳವಡಿಸಿ ದೇವರ ಆಶೀರ್ವಾದವನ್ನು ಹೊಂದ್ಕೊಳ್ಳೋಣ.